Individual taxpayers having taxable annual income up to rupees 5 lakhs will get full tax rebate. ಬಜೆಟ್ ಮಂಡನೆ ಆದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತನ್ನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಬಜೆಟ್ ಬಗ್ಗೆ ಅವರು ಹೇಳಿದ್ದೇನು ನೋಡೋಣ. ये बजट गरीब को शक्ति देगा, किसान को मजबूती देगा, श्रमिकों को सम्मान देगा, मिडिल क्लास के सपनों को साकार करेगा, ईमानदार टैक्स पेयर का गौरवगान करेगा, ट्रेडर्स को सशक्त करेगा, इंफ्रास्ट्रक्चर निर्माण को गति देगा, अर्थव्यवस्था को नया बल देगा, देश का विश्वास मजबूत करेगा. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕ್ರಿಯೆ. ಆದರೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಈ ಒಂದು ಬಜೆಟ್ನ ಬಗ್ಗೆ ತನ್ನ ಪ್ರತಿಕ್ರಿಯೆಯನ್ನು ನೀಡಿದ್ದು ಹೀಗೆ. ನನಗೆ ಯಾವುದೇ ರೀತಿಯ ಈಗಿನ ಕೇಂದ್ರ ಸರ್ಕಾರದ ಇವತ್ತಿನ ಬಜೆಟ್ ಏನಿದೆ, ಈ ಬಜೆಟ್ನಿಂದ ದೊಡ್ಡ ಮಟ್ಟದ ನೆರವುಗಳು ದೊರಕುತ್ತೆ ಅಂತಕ್ಕಂಥ ಆಶಾಭಾವನೆಯನ್ನು ಹೊಂದಿಲ್ಲ ನಾನು. ಈ ಬಜೆಟನ್ನು ಮುಂದೆ ಬರ್ತಕ್ಕಂಥ ಚುನಾವಣೆ ನಂತರ ಬರ್ತಕ್ಕಂಥ ಮುಂದಿನ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಸರ್ಕಾರ ಏನಿದೆ, ಹಲವಾರು ಬದಲಾವಣೆಗಳನ್ನು ತರ್ಬೋದು ಅವರು ಹೊಸ ಸರ್ಕಾರದಲ್ಲಿ. ಅದರಿಂದ ಇದು ಚುನಾವಣೆಯ ಒಂದು ಬಜೆಟ್ ಅಂತಕ್ಕಂಥದ್ದನ್ನು BJPಯ ಸ್ನೇಹಿತರು ಕರ್ನಾಟಕ ರಾಜ್ಯದ ಮೈತ್ರಿ ಸರ್ಕಾರ ಲಾಲಿಪಾಪ್ನ ಕೊಡ್ತಾ ಇದ್ದಾರೆ, ರೈತರ ಸಾಲ ಮನ್ನಾ ಯೋಜನೆ ಹೆಸರಿನಲ್ಲಿ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳಿದರು. ಈ 59 ಲಕ್ಷ ರೈತರಿಗೆ ಇವರು 3,500 ಕೋಟಿ ಕೊಡ್ತಾರಲ್ಲ, ಇದನ್ನೇನಂತ ಕರೆಯೋದು ನಾವು? ಈ ಯೋಜನೆ ಅನುಷ್ಠಾನಕ್ಕೆ ಬಂದರೆ ಬೊಂಬೆ ಮಿಠಾಯಿ ಅಂತ ಕರಿಬಹುದು. ಪಾಪ್ಕಾರ್ನ್ ಅಲ್ಲ, ಅದಿಂಥದ್ದು ಒಂದು ಕರೆಕ್ಟ್ ಕೆಂಪಿರುತ್ತೆ, ಸಣ್ಣದೊಂದು ಕಡ್ಡಿಗೆ ಸಿಗಿಸ್ಬಿಟ್ಟು ಕೊಡ್ತಾರೆ. ಕಾಟನ್ ಕ್ಯಾಂಡಿ. ಇದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ. ದಿಸ್ ಇಸ್ ಎ ಎಲೆಕ್ಷನ್ ಬಜೆಟ್. ಅವರು 5 ವರ್ಷಗಳಲ್ಲಿ ಮಾತು ಕೊಟ್ಟಂತೆ ನಡ್ಕೊಂಡಿದ್ರೆ ಇವರು ಈಗ ಹೇಳೋದು ನಂಬ್ಕೋಬಹುದಾಗಿತ್ತು. ಜನ ಇವರು ಹೇಳ್ತಕ್ಕಂಥ ಯಾವುದೇ ಭರವಸೆಗಳನ್ನ ಈಗ ಬಜೆಟ್ ನಲ್ಲಿ ಏನೇ ಭರವಸೆಗಳು ಕೊಟ್ಟರು ಕೂಡ ಪೀಪಲ್ ವಿಲ್ ನಾಟ್ ಬಿಲೀವ್ ಇಟ್. ರೈತರಿಗೇನೋ 5 ಎಕರೆ ಇರೋವರೆಗೆ 6,000 ರೂಪಾಯಿ ವರ್ಷಕ್ಕೆ ಕೊಡ್ತೀವಿ, ಮತ್ತೆ ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ಮಾಡೋರಿಗೆ ವರ್ಷಕ್ಕೆ ತಿಂಗಳಿಗೆ 3,000 ಕೊಡ್ತೀವಿ ಅಂತ ಇವೆಲ್ಲ ಹೇಳಿದ್ದಾರೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ನ ಸ್ಲ್ಯಾಬ್ ಜಾಸ್ತಿ ಮಾಡಿರೋದು, ಇವೆಲ್ಲ ಮಾಡಿರೋದೆಲ್ಲ ಓನ್ಲಿ ಕೀಪಿಂಗ್ ಐ ಆನ್ ದಿ ಎಲೆಕ್ಷನ್. ರೈತರ ಋಣವನ್ನು ಮಾಫಿ ಮಾಡಿ ಡೆಟ್ ರಿಲೀಫ್ ಕೊಡಿ ಅಂತ ನಾವು ಕೇಳಿದ್ರೆ ಅವರು ಬರೇ ತಿಂಗಳ 500 ರೂಪಾಯಿ ನಾವು ರೈತರಿಗೆ ಕೊಡ್ತೇವೆ ಅಂತ, ಅದು ಸಣ್ಣ ರೈತರಿಗೆ ಕೇವಲ ಚುನಾವಣೆಗೋಸ್ಕರ ಇದು ಮಾಡಿದ್ದಾರೆ ಅಂತಕ್ಕಂಥದ್ದು.